ಫ್ರೆಂಡ್ಸ್, ವೆಲ್ಕಮ್ ಟು ಐಶು ಚಿಟ್ ಚಾಟ್ ಬ್ಲಾಗ್ಸ್. ಇವತ್ತು ನಾನು ಮಸಾಲೆ ಪುರಿ ಮಾಡ್ತಾಯಿದ್ದೀನಿ. 15 ನಿಮಿಷದಲ್ಲಿ ಸ್ಟ್ರೀಟ್ ಸ್ಟೈಲ್ ಮಸಾಲೆ ಪುರಿ ಹೇಗೆ ಮಾಡೋದು ತುಂಬ ಸಿಂಪಲ್ಲು, ಈಸಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ, ಸಿಂಪಲ್ಲಾಗಿ ಮಾಡ್ಕೋಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ಒಣಗಿರೋ ಬಟಾಣಿನ ನೈಟೇ ನೆನೆಸಿಕ್ಬಿಟ್ಟಿದ್ದೀನಿ. 1 ಕಪ್ ಅಷ್ಟು ಒಣಗಿರೋ ಬಟಾಣಿ ತೊಗೊಂಡಿದ್ದೀನಿ. ಅದು ನೆನೆಸಿ ತೊಳೆದಾದ್ಮೇಲೆ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಣಗಿರೋ ಬಟಾಣಿ 1 ಕಪ್ ಫುಲ್ಲು. ಅದಕ್ಕೆ ಆಲೂಗಡ್ಡೆ ತೊಗೊಂಡಿದ್ದೀನಿ, ಎರಡು ಆಲೂಗಡ್ಡೆ. ಅದನ್ನು ಅರ್ಧ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೇಕಲ್ಲ, ಹಾಗಾಗಿ ದಪ್ಪ ಹಂಗೆ ಹಾಕ್ಬಿಟ್ರೆ ಬೇಯ್ಕೊಳಲ್ಲ ನೀಟಾಗಿ. ಆಮೇಲೆ ಇದಕ್ಕೆ 1.5 ಚಮಚಷ್ಟು ನೀರು ಹಾಕ್ತಾಯಿದ್ದೀನಿ. ಚಂಬಲ್ಲಿ ಗೊತ್ತಾಗಿಲ್ಲ ಅಂದರೆ ನಿಮಗೆ ಲೋಟದಲ್ಲಿ ತೊಗೊಳ್ಳಿ, 6 ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ ಸಾಕು, 6 ಗ್ಲಾಸ್ ಅಷ್ಟು. ಆಮೇಲೆ ಇದಕ್ಕೆ ಉಪ್ಪೇನು ಹಾಕಬೇಡಿ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ, ಕುಕ್ಕಿಂಗ್ ಆಯಿಲು. ನೀವು ಯಾವುದು ಯೂಸ್ ಮಾಡ್ತೀರಾ ಅದೇ. ಉಪ್ಪು ಹಾಕ್ತಾಯಿಲ್ಲ, ಉಪ್ಪು ಹಾಕಿದ್ರೆ ನೀಟಾಗಿ ಬೇಯೋದಿಲ್ಲ, ಹಾಗಾಗಿ ಉಪ್ಪು ಹಾಕ್ದಿರಾನೇ ಇಡ್ತಾಯಿದ್ದೀನಿ. ಇದಕ್ಕೆ ಒಂದು 3 ವಿಸಿಲ್ ಬರಬೇಕು. 1 ಕಪ್ ಅಲ್ವಾ ಕ್ವಾಂಟಿಟಿ, ಇದು 3 ವಿಸಿಲ್ ಬರಲಿ, ಅಲ್ಲಿವರೆಗೂ ಕುಕ್ಕರ್ ಬೇಯಕ್ಕೆ ಇಟ್ಬಿಟ್ಟೋಣ. ಇವಾಗ ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಮೊದಲು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು, ಮೆಣಸು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋಬೇಕು. ನಾನು ಚಿಕ್ಕ ಸ್ಪೂನ್ ತೊಗೊಂಡಿರೋದ್ರಿಂದ 2 ಸಲ ಹಾಕ್ತಾಯಿದ್ದೀನಿ. ನೀವು ಒಂದೇ ಸ್ಪೂನಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೊಬೋದು. ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಮೆಣಸು ಹಾಕ್ಕೊಳ್ಳಿ, ಅಷ್ಟೇ ಸಾಕು. ಆಮೇಲೆ ಇದಕ್ಕೆ ನಾವು ಚಕ್ಕೆ 2, ಆನಸೂವ 1, ಮರಾಠಿ ಮೊಗ್ಗು 2, ಲವಂಗ 2. ಆಮೇಲೆ ಇದಕ್ಕೆ ಖಾರ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ 5. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ. ಬ್ಯಾಡಗೆ ಮೆಣಸಿನ್ಕಾಯಿ 2, ಕಲ್ಲು ಹೂವು ಅರ್ಧ ಟೇಬಲ್ ಸ್ಪೂನು ಹಾಕ್ಕೊಂಡಿದ್ದೀನಿ. ಚಕ್ಕೆ ಅದು ನಾನು 4 ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಹಾಕ್ಕೊಂಡ್ರೆ ನೀಟಾಗಿ ರುಬ್ಕೊಳ್ಳುತ್ತೆ, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ ಲೋ ಫ್ಲೇಮಲ್ಲಿ, ಸ್ಮೆಲ್ ಗಮ್ ಮಾಡಬೇಕು ಅಲ್ಲಿವರೆಗೂ. 2 ನಿಮಿಷ ಆದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಗಮ್ ಅಂತೂ ಸ್ಮೆಲ್ ಬರ್ತಿದೆ, ಚೆನ್ನಾಗಾಗಿದೆ. ಆಮೇಲೆ ಇದಕ್ಕೆ ನಾವು ರುಬ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ 1, ಶುಂಠಿ 1 ಇಂಚು ಸಾಕು. ಆಮೇಲೆ 1 ಇಂಚು ಶುಂಠಿ, ಈರುಳ್ಳಿ 1 ದೊಡ್ಡದು, ಕೊತ್ತಂಬರಿ ಸೊಪ್ಪು 1 ಹಿಡಿ ಫುಲ್ಲು, ಪುದೀನ ಸೊಪ್ಪು 4 ಕಡ್ಡಿ ಅಷ್ಟೇ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಬೆಳ್ಳುಳ್ಳಿ 1 ಹಿಡಿ, ಶುಂಠಿ 2 ಇಂಚು, ಬೆಳ್ಳುಳ್ಳಿ 1 ಹಿಡಿ ಅಂದರೆ 1 ಬೆಳ್ಳುಳ್ಳಿ ಫುಲ್ ಅಷ್ಟೇ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಕೆಂಪಗಾಗಬೇಕು, ಫುಲ್ ಕೆಂಪಗಲ್ಲ, 1-2 ನಿಮಿಷ ಫ್ರೈ ಮಾಡಿ ಸಾಕು, ಸ್ವಲ್ಪ ಗಮ್ ಅನ್ನಬೇಕಷ್ಟೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಗಮ್ ಅಂತಿದೆ, ಚೆನ್ನಾಗಿ ಫ್ರೈ ಆಗಬೇಕು. 2 ನಿಮಿಷ ಫ್ರೈ ಮಾಡಿ ಸಾಕು. ಈ ಥರ ಕಲರ್ ಬಂದಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಅದು ಆಲ್ಮೋಸ್ಟ್ ಆಗಿಬಿಡ್ತು ಆಲ್ರೆಡಿ. ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಈಗ ರುಬ್ಕೊಳಕ್ಕೆ ತೆಂಗಿನಕಾಯಿ ತುರಿ ಅರ್ಧ ಕಪ್ ಅಷ್ಟು, ಒಂದು ಸ್ವಲ್ಪ ಅಷ್ಟೇ, ಅದು ಆಲ್ಮೋಸ್ಟ್ 1 ಹಿಡಿ ಬರುತ್ತೆ ಅಷ್ಟೇ. ನಾವು ಬೆಂದಿದೆ ನೋಡೋಣ ಬನ್ನಿ. ಇವಾಗ ಬಟಾಣಿ ಆಲೂಗಡ್ಡೆ ಚೆನ್ನಾಗಿ ಬೆಂದ್ಕೊಂಡಿದ್ದೆ. 3 ವಿಸಿಲ್ ಸಾಕು, 4 ವಿಸಿಲ್ 5 ವಿಸಿಲ್ ಆದರೆ ಚೆನ್ನಾಗಿ ನುಣ್ಣಗಾಗಿ ಬರುತ್ತೆ. ಇಷ್ಟು ಬೆಂದಿದೆ ಸಾಕು ಬಟಾಣಿ. ನೋಡಿ, ಈ ಥರ ಮೆತ್ತಗಾಗಿರಬೇಕು ಬಟಾಣಿ, ಮುಟ್ಟಿದ್ರೆ ಈ ಥರ ಬೆಂದಿದೆ ಸಾಕು ಮಸಾಲೆ ಪುರಿಯೋಕ್ಕೆ, ಚೆನ್ನಾಗಾಗಿದೆ ಅಂತ. ಆಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು 1 ಹಿಡಿ ಹಾಕ್ತಾಯಿದ್ದೀನಿ ರುಬ್ಬಕ್ಕೆ. ಆಮೇಲೆ ಪುದೀನ 4 ಕಡ್ಡಿ ಪುದೀನ, ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಯಿಸಿದ್ವಲ್ಲ ಬಟಾಣಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಯಿಸಿರೋ ಬಟಾಣಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನೈಸಿಗೆ, ಸಾಫ್ಟಾಗಿರಬೇಕು. ನೋಡಿ, ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿರಬೇಕು, ಆವಾಗ ಚೆನ್ನಾಗಾಗುತ್ತೆ. ಸ್ಮೆಲ್ ಗಮ್ ಅಂತ ಇರುತ್ತೆ, ಬಾಯಿಗೆ ಏನೂ ಸಿಗೋಲ್ಲ, ಬರೀ ಮಸಾಲನೇ ಇರುತ್ತೆ. ಆಲೂಗಡ್ಡೆ ಇತ್ತಲ್ವ, 2 ಆಲೂಗಡ್ಡೆ ಈ ಥರ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಬರೀ ನೀರು ಮತ್ತು ಬಟಾಣಿ 2 ಸಪ್ರೇಟ್ ಮಾಡಿದ್ದೀನಿ.
ಈ ಥರ ಸಪ್ರೇಟ್ ನೀರು ಸಪ್ರೇಟು ಬಟಾಣಿ ಸಪ್ರೇಟ್ ಮಾಡಿದ್ದೀನಿ. ಅಂಗಡಿಗಳಲ್ಲಿ ಈಗ ಬಟಾಣಿ ಸಪ್ರೇಟ್ ನೀರು ಸಪ್ರೇಟ್ ಮಾಡ್ತಾರಲ್ಲ, ಹಾಗಾಗಿ ಸಪ್ರೇಟ್ ಮಾಡಿ ಇಕ್ಕಿದ್ದೀನಿ. ಇವಾಗ ಇದಕ್ಕೆ ನಾನು ಆ ನೀರಿಗೆ ಮಸಾಲೆ ಮಿಕ್ಸ್ ಮಾಡಿ ನೀಟಾಗಿ ಅದಕ್ಕೆ ಕಲ್ಲುಪ್ಪು ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕಿದ್ದೀನಿ ಮತ್ತು ಆಲೂಗಡ್ಡೆ ಮಿಕ್ಸ್ ಮಾಡಿದ್ದೀನಿ. ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಇವಾಗ ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಒಂದು 10ರಿಂದ 10 ನಿಮಿಷ ಚೆನ್ನಾಗಿ ಕುದಿಬೇಕು. ಅದೇ ಸ್ಮೆಲ್ಲೆಲ್ಲ ಹೋಗಬೇಕು ನೀಟಾಗಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಬಟಾಣಿನೂ ಕುದೀತಾ ಇದೆ. ಚೆನ್ನಾಗಿಟ್ಟಿದ್ದೀನಿ ನೋಡಿ. ಮಸಾಲೆ ರೆಡಿ ಆಯಿತು. ಮಸಾಲೆ ಪುರಿಗೆ ಮಸಾಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ಸ್ಮೆಲ್ಲು ಅಷ್ಟೇ ಗಮ್ ಅಂತ ಇರುತ್ತೆ. ನೀವು ತಿಂದರೆ ಪಕ್ಕ ಸ್ಟ್ರೀಟ್ ಸ್ಟೈಲ್ ಮಸಾಲೆ, ರೋಡಲ್ಲಿ ಸಿಗೋ ಮಸಾಲೆ ಥರನೇ ಇರುತ್ತೆ. ರೋಡ್ ಸೈಡ್ಗಳಲ್ಲಿ ಸಿಗೋ ಮಸಾಲೆ ಪುರಿ ಥರನೇ ಇರುತ್ತೆ ಮಸಾಲೆ. ಟ್ರೈ ಮಾಡಿ ನೋಡಿ. ಈಗ ಮಸಾಲೆ ಪುರಿ ಮಾಡ್ಕೊತಾ ಇದ್ದೀನಿ. ಮೊದಲು ಒಂದು ಪ್ಲೇಟ್ ತೊಗೊಳ್ಳಿ. ಅದಕ್ಕೆ ಪೂರಿ ಒಂದು 6-7 ಪೂರಿ ಹಾಕ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡಿ. ಅದಕ್ಕೆ ಸೇವು, ಕಡಲೆಬೀಜ, ನಿಪ್ಪಟ್ಟು, ಕ್ಯಾರೆಟ್ ತುರಿ, ಈರುಳ್ಳಿ, ಟೊಮೊಟೊ ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಸ್ಮ್ಯಾಶ್ ಮಾಡಾದಮೇಲೆ ಪೂರಿನ ಅದಕ್ಕೆ ಈರುಳ್ಳಿ ಸ್ವಲ್ಪ ಹಾಕೊಳ್ಳೋಣ, ಟೊಮೊಟೊ ಸ್ವಲ್ಪ, ಕ್ಯಾರೆಟ್ ತುರಿ, ನೀವು ಬೇಕಾದ್ರೆ ಇದಕ್ಕೆ ಖಾರ ಬುಂದಿನೂ ಹಾಕೊಬೋದು. ನಾನು ನಿಪ್ಪಟ್ಟು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ಬಾಯಿಗೆ ಸಿಗ್ತಾ ಇರುತ್ತಲ್ಲ, ಚೆನ್ನಾಗಿರುತ್ತೆ ಗರಂ ಗರಮಾಗಿ. ಆಮೇಲೆ ಇದಕ್ಕೆ ಸ್ವಲ್ಪ ಕಡಲೆಬೀಜ, ಮಸಾಲೆ ಕಡಲೆಬೀಜ, ಆಮೇಲೆ ಬಟಾಣಿ ಬಿಸಿದ್ವಲ್ಲ ಬಟಾಣಿ, ಅದು ಲಾಸ್ಟಲ್ಲಿ ಮಸಾಲೆ ಹಾಕ್ಬಿಟ್ಟು ಅದ್ರ ಮೇಲೆ ಸೇವ್ ಹಾಕ್ಕೊಂಡ್ರೆ ಅಷ್ಟೇ ಮಸಾಲೆ ಪುರಿ ರೆಡಿ ಆಯಿತು. ಅದ್ರ ಮೇಲ್ಗಡೆ ಸೇವ್ ಹಾಕ್ಬಿಡಿ. ರುಚಿಕರವಾದ ಟೇಸ್ಟಿಯಾದ ಮಸಾಲೆ ಪುರಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಮಸಾಲೆ ಪುರಿ. ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ವ. ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಮಸಾಲೆ ಪುರಿ. ಟ್ರೈ ಮಾಡಿ ನೋಡಿ. ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನೋಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು.